ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟಾಗಿ ಮಸಾಲ ಪೂರಿ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಮಸಾಲ ಪೂರಿ ಅಂದಿದ ತಕ್ಷಣ ನೀವು ರೋಡ್ಸಲ್ಲಿ ಸಿಗುವಂಥ ಮಸಾಲ ಪೂರಿ ಅಂದ್ಕೊಂಡು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಇದೊಂದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಡಿಫ್ರೆಂಟಾಗಿ ಎಲ್ಲರಿಗೂ ಇಷ್ಟ ಆಗೋ ಥರ ನಿಮಗೆ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೇಲಿರುವಂಥದ್ದೇ, ಸುಲಭವಾಗಿ ಮಾಡ್ಕೋಬೋದು. ಅಷ್ಟೇ ಟೇಸ್ಟಿಯಾಗಿ, ಕ್ರಿಸ್ಪಿಯಾಗಿ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದು ಮಾಡೋದಕ್ಕೆ ಮುಂಚೆ ನಾನು ನೋಡಿ ಈ ಥರ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೇಮ್ ಅಳತೆನಲ್ಲೇ ಪುದೀನ ಸೊಪ್ಪು, ಕೊತ್ತಂಬರಿ ಎಷ್ಟು ತೊಗೊತೀರೋ ಅಷ್ಟೇ ಪುದೀನೂ ತೊಗೊಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ. ಒಂದು 5-6 ಪೀಸು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಪೀಸೇ ಹಾಕ್ಕೊತಾ ಇದ್ದೀನಿ. ಮತ್ತು 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ, 1/4 ಟೀ ಸ್ಪೂನ್ ಗರಂ ಮಸಾಲ, 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಮಕ್ಳಿಗೆ ಮಾಡ್ಕೊಡೋದಾದರೆ ಹಸಿಮೆಣಸಿನ್ಕಾಯಿ ಜಸ್ಟ್ 1 ಹಾಕ್ಕೊಳ್ಳಿ ಸಾಕು. ಅಥವಾ ನೀವು ಮನೇಲಿ ಮಾಡ್ಕೊಳ್ಳೋದಾದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈಗ ರುಬ್ಬೋದಕ್ಕೇ ಉಪ್ಪು ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಉಪ್ಪು ಹಾಕೋದ್ರಿಂದ ನಿಮಗೆ ಕಲರ್ ಅನ್ನೋದು ಗ್ರೀನಿಶ್ ಆಗೇ ಇರುತ್ತೆ. ಇಲ್ಲಿ ನೋಡಿ ಈ ಥರ ಒಂದು ಜರಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ಜರಡಿ ಇಟ್ಕೊತಾ ಇದ್ದೀನಿ. ನೀವು ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೊಬೋದು, ಅಥವಾ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಸಹ ಮಾಡ್ಕೊಬೋದು. ಚೆನ್ನಾಗಿ ಬರುತ್ತೆ ಪೂರಿ. ಆದರೆ ಗೋಧಿ ಹಿಟ್ಟಲ್ಲಿ ಮಾಡಿದಾಗ ನಿಮಗೆ ಸಾಫ್ಟಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆಗೆ 1/4 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ಇದು ನಾರ್ಮಲ್ ರವೆ ಅಲ್ಲ, ಚಿರೋಟಿ ರವೆ. ಬೈ ಚಾನ್ಸ್ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ನಾರ್ಮಲ್ ಉಪ್ಪಿಟ್ಟು ರವೆ ಇರುತ್ತಲ್ವ, ಅದು ಸೊ ಬಾಂಬೆ ರವೆ ಅಂತಾರಲ್ಲ, ಅದು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಬೋದು. ಇಲ್ಲ ರವೆನೇ ಬೇಡ ಅಂದ್ರೂ ನೀವು ಸ್ಕಿಪ್ ಮಾಡ್ಕೊಬೋದು. ಹಾಕೋದ್ರಿಂದ ನಿಮಗೆ ಪೂರಿ ಮೇಲೆ ಲೇಯರು ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಬ್ಬಿರೋಂಥ ಪೇಸ್ಟ್ ಏನಿದೆ ಅದನ್ನು ಸೋದಿಸ್ಕೋಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಬೇಕಂದರೆ ಹಾಕ್ಕೊಬೋದು. ಸೊ ನನಗೆ ಡೈರೆಕ್ಟಾಗಿ ಹಾಕೋದಕ್ಕೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಈ ಥರ ಸೋದಿಸ್ಕೊತಾ ಇದ್ದೀನಿ. ಆವಾಗ ನಮಗೆ ಬೇಕಾಗಿರೋಂಥ ಲಿಕ್ವಿಡ್ ಮಾತ್ರ ಸಿಗುತ್ತೆ. ಯಾಕಂದರೆ ಈ ತರಕಾರಿ ಇದ್ದರೆ ನಿಮಗೆ ಕೆಲವೊಮ್ಮೆ ಪೂರಿ ಉಬ್ಬೋದು ಚಾನ್ಸಸ್ ಇರೋಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಈ ಥರ ಮಾಡ್ಕೊತಾ ಇದ್ದೀನಿ. ನೀರು ರುಬ್ಬೋವಾಗ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ಯಾಕಂದರೆ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದು. ಬೈ ಚಾನ್ಸ್ ನೀವು ನೀರು ಜಾಸ್ತಿ ಹಾಕ್ಬಿಟ್ಟು ಹಿಟ್ಟು ಕಡಿಮೆ ಆದರೆ ಮತ್ತೆ ಅದು ಸರಿ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡೋವಾಗನೇ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಬೈ ಚಾನ್ಸ್ ಉಪ್ಪು ಚೆಕ್ ಮಾಡಿಕೊಂಡು ನೀವು ಬೇಕಂದ್ರೆ ಹಾಕೊಬೋದು. ಸೊ ಇದೇ ನೀರು ಸಾಕಾಗುತ್ತೆ. ಅದನ್ನು ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗೂ ಅಲ್ಲ ಮತ್ತು ಟೈಟಾಗೂ ಅಲ್ಲ, ಆ ಥರ ಕಲಿಸ್ಕೊಳ್ಳಿ. ಇದು ಸೊ ನಾವು ಚಪಾತಿಗಂದರೆ ಸಾಫ್ಟಾಗಿ ಕಲಿಸ್ಕೊತೀರಲ್ಲ, ಆದರೆ ಇದು ಹಂಗಲ್ಲ, ಸ್ವಲ್ಪ ಗಟ್ಟಿಯಾಗೂ ಇರಬೇಕು, ಮುಟ್ಟಿದ್ರೂ ಸ್ವಲ್ಪ ಸಾಫ್ಟಾಗಿರಬೇಕು. ಇದು ಡ್ರೈ ಆಗಬಾರ್ದು ಅಂತ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದು 10 ನಿಮಿಷ ಬಿಡ್ತೀನಿ. 10 ನಿಮಿಷ ಆದಮೇಲೆ ಇದನ್ನು ನೋಡೋಣ ನಾವು. 10 ನಿಮಿಷ ಬಿಡೋದ್ರಿಂದ ಚೆನ್ನಾಗಿ ನೆನೆಯುತ್ತೆ, ಯಾಕಂದರೆ ರವೆ ಹಾಕಿದ್ದೀರಲ್ವ, ಸೊ ಅದಕ್ಕೋಸ್ಕರ ಬಿಡಲೇಬೇಕು. ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ತಕ್ಷಣ ಮಾಡ್ಕೊಬೋದು. ಈಗ 10 ನಿಮಿಷ ಆದಮೇಲೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಮತ್ತು ಇದನ್ನು 1 ನಿಮಿಷವರೆಗೂ ಚೆನ್ನಾಗಿ ನಾದ್ಕೊತೀನಿ. ಯಾಕಂದರೆ ಎಲ್ಲದು ಗಂಟಿದ್ರೂ ನಿಮ್ಗೆ ಆ ಪ್ರಾಬ್ಲಮ್ ಹೋಗುತ್ತೆ. ಅದಕ್ಕೋಸ್ಕರನೇ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಪೂರಿಗೆ ಬೇಕಾಗಿರುವಂಥ ಎಲ್ಲ ಥರ ಚಟ್ನಿ ಆಗಿರಲಿ, ಸಾಗು, ಕುರ್ಮಾ ರೆಸಿಪಿ ಎಲ್ಲ ನನ್ನ ಚಾನಲಲ್ಲಿದೆ, ನೀವು ನೋಡಿಲ್ಲ ಅಂದರೆ ನೋಡಿ. ಮತ್ತು ನಾನು ನೋಡಿ ಇಲ್ಲಿ ಪೂರಿ ಸೈಜ್ಗೆ ಉಂಡೆ ಮಾಡಿ ಈ ಥರ ಎತ್ತಿಟ್ಕೊತಾ ಇದ್ದೀನಿ. ಸುಮಾರು ನನಗೆ ಇದರಲ್ಲಿ ಒಂದು 10-12 ಪೂರಿ ಸಿಕ್ಕಿದ್ವು. ಮಿನಿಮಮ್ ಆದರೂ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಒಂದು 12 ಪೂರಿ ಇದ್ದರೆ ಒಂದು 3 ಜನಕ್ಕಾದರೂ ಸರಿ ಹೋಗುತ್ತೆ. ನೀವು ಲಂಚ್ ಬಾಕ್ಸಿಗೆಲ್ಲ ತೊಗೋಬೇಕಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ಕೊಬೋದು. ಈಗ ನೋಡಿ ಹಿಟ್ಟನ್ನ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಲಟ್ಟಣಿಗೆಯಿಂದ. ನಿಮಗೆ ಜಾಸ್ತಿ ಪ್ರೆಸ್ ಕೊಡೋಕ್ಕೆ ಹೋಗಬಾರ್ದು, ಪೂರ್ತಿ ತೆಳು ಆಗಿಬಿಡುತ್ತೆ, ನಿಪ್ಪೊಟ್ಟು ಥರ ಬಂದುಬಿಡುತ್ತೆ. ಲೈಟಾಗಿ ಚಪಾತಿನಲ್ಲಿ ಲಟ್ಟಿಸ್ತಿರಲ್ಲ ಅದೇ ರೀತಿನೇ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಪ್ರೆಷರ್ ಕೊಡಬಾರ್ದು. ಇವಾಗ ನೋಡಿ ನಾನು ಈ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡಿ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ನೀವು ಡೈರೆಕ್ಟಾಗಿ ಆ ನಂತರ ಪೂರಿ ಮಾಡ್ಕೊಬೋದು, ಏನೂ ಆಗೋದಿಲ್ಲ. ಟೈಮ್ ಇಲ್ಲ ಅಂದರೆ ನೀವು ಆ ಥರ ಮಾಡ್ಕೊಳ್ಳಿ. ಪೂರ್ತಿ ಎಲ್ಲ ಮಾಡಿಟ್ಬಿಟ್ಟು ಆನಂತರ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನೀವು ಮಾಡ್ಕೊಬೋದು. ಈಗ ಅದೇ ಥರ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮತ್ತು ಫ್ಲೇಮ್ ಬಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೋದ್ರೆ ನಿಮಗೆ ಪೂರಿ ಉಬ್ಬೋದಿಲ್ಲ, ನೆನಪಿರಲಿ. ಸ್ವಲ್ಪ ಹೈ ಫ್ಲೇಮಲ್ಲಿದ್ದರೆ ಪರವಾಗಿಲ್ಲ. ಇವಾಗ ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಚೆನ್ನಾಗಿ ಉಬ್ಬಿ ಬಂದಿದೆ. ಕಲರ್ ಕೂಡ ಒಂದು ಗ್ರೀನಿಶ್ ಆಗಿರುತ್ತೆ. ಕೆಲವರಿಗೆ ಈ ಗ್ರೀನಿಶ್ ಅಂದರೆ ಇಷ್ಟ ಆಗಲ್ಲ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ಸ್ವಲ್ಪ ಹಸಿರು ಐಟಮ್ ಅಂದರೆ ಇಷ್ಟ ಆಗಲ್ಲ. ಅಂಥವ್ರಿಗೆ ನೀವು ಈ ಥರ ಕೂಡ ಮಾಡಿ ಕೊಟ್ಟರೆ ಅವ್ರಿಗೆ ಗೊತ್ತು ಆಗೋದಿಲ್ಲ, ಫ್ಲೇವರ್ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಥರ ಸಾಗು, ಕುರ್ಮಾ, ಚಟ್ನಿ ಜೊತೆಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಆಲ್ರೆಡಿ ನನ್ನ ಚಾನಲಲ್ಲಿ 2-3 ಥರ ಪೂರಿ ರೆಸಿಪಿನೂ ಇದೆ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ.
ನೋಡ್ತಾ ಇರ್ಬೋದು. ಇನ್ನೊಂದು ಪೂರಿ ಕೂಡ ಹಾಕಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂತು. ಸೊ ನಮಗಂತೂ ಇಷ್ಟ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಯಾಕಂದರೆ ಟ್ರೈ ಮಾಡಿ ನೋಡಿ, ಇದೊಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇವತ್ತು ತೋರಿಸಿರುವಂಥ ಈ ಮಸಾಲ ಪೂರಿ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.